ಯಾವ ರಾಶಿಯವರು ಯಾವ ಒಂದು ಜೆಮ್ ಸ್ಟೋನ್ ಅನ್ನ ಹಾಕೋಬೇಕು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷ ರಾಶಿಯವರು ಮತ್ತೆ ವೃಶ್ಚಿಕ ರಾಶಿಯವರು ಹಾಕ್ಬೇಕಾಗಿರೋಂಥದ್ದು ಹವಳ, ರೆಡ್ ಕೋರಲ್. ಇನ್ನು ವೃಷಭ ರಾಶಿ ಮತ್ತೆ ತುಲಾ ರಾಶಿಯವರು ಹಾಕ್ಬೇಕಾಗಿರೋಂಥದ್ದು ಡೈಮಂಡ್ ಅಥವಾ ವಜ್ರವನ್ನ. ಇದು ಸಿಕ್ಕಿಲ್ಲ ಅಂದ್ರೆ ನೀವು ವೈಟ್ ಸಫೈರ್ ಅನ್ನ ಕೂಡ ಹಾಕೋಬಹುದು. ಇನ್ನು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯವರು ಎಮರಲ್ಡ್ ಅಥವಾ ಪಚ್ಚೆಯನ್ನ ಧರಿಸಬೇಕಾಗತ್ತೆ. ಅದೇ ರೀತಿ ಕಟಕ ರಾಶಿಯವರು ಮುತ್ತು ಅಥವಾ ಪರ್ಲ್ ಅನ್ನ ಹಾಕೋಬಹುದು. ಸಿಂಹ ರಾಶಿಯವರು ರೂಬಿ ಅಥವಾ ಮಾಣಿಕ್ಯವನ್ನ ಧರಿಸಬಹುದು. ಇನ್ನು ಧನಸ್ಸು ರಾಶಿ ಅಥವಾ ಮೀನ ರಾಶಿಯವರು ಕನಕ ಪುಷ್ಯ ರಾಗವನ್ನ ಧರಿಸೋದು ಉತ್ತಮ ಆಗತ್ತೆ. ಮಕರ ರಾಶಿ ಅಥವಾ ಕುಂಭ ರಾಶಿಯಲ್ಲಿ ಹುಟ್ಟಿರುವಂತವರು ನೀಲಿ ಮಣಿಕಲ್ಲು ಅಥವಾ ಬ್ಲೂ ಸಫೈರ್ ಅನ್ನ ಹಾಕೊಂಡಾಗ ನಿಮ್ಗೆ ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳುವಂತದ್ದು. ಇದನ್ನ ಎಷ್ಟು ಕ್ಯಾರೆಟ್ ಹಾಕೋಬೇಕು ಅಂತ ಕೇಳೋದಾದ್ರೆ, ಸಣ್ಣ ಮಕ್ಕಳು 3 ವರ್ಷಕ್ಕಿಂತ ಮೇಲಿರೋರು ಜೆಮ್ ಸ್ಟೋನ್ ಅನ್ನ ಧರಿಸಬಹುದು. 3 ವರ್ಷದಿಂದ 16 ವರ್ಷದಲ್ಲಿರುವಂತವರು 2 to 3 ಕ್ಯಾರೆಟ್ಸ್ ಹಾಕಿದ್ರೆ ಸಾಕು. 16 ವರ್ಷಕ್ಕಿಂತ ಮೇಲ್ಪಟ್ಟವರು 50 ರಿಂದ 60 ವರ್ಷ, ನಿಮ್ಗೆ ಎಷ್ಟೇ ವಯಸ್ಸಾಗಿದ್ರು ಕೂಡ 3 to 5 ಕ್ಯಾರೆಟ್ ಅಥವಾ ಮ್ಯಾಕ್ಸಿಮಮ್ 6 ಕ್ಯಾರೆಟ್ಸ್ ನ ಒಳಗಿರುವಂತ ಜೆಮ್ ಸ್ಟೋನ್ ನ ನೀವು ಹಾಕೋಬಹುದು. ಈ ಎಲ್ಲರ ಕೈಲೂ ನೀವು ಜೆಮ್ ಸ್ಟೋನ್ ನೋಡಿರ್ತೀರಾ ಅಲ್ವಾ? ಈ ಜೆಮ್ ಸ್ಟೋನ್ ನೀವು ಹಾಕೊಂಡಿದ್ದೀರಾ ಅಥವಾ ನಿಮ್ಗೆ ಯಾವ ಜೆಮ್ ಸ್ಟೋನ್ ಬೇಕು ಅಂತ ಕಮೆಂಟ್ ಮಾಡಿ, ನಾವು ಆನ್ಸರ್ ಮಾಡ್ತೀವಿ.